ರಾಜೀನಾಮೆ ಕೊಡುವಂಥ ಸಾಧ್ಯತೆ ಯಾವುದು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಅಲ್ಲ ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳು ಬಂದರೆ ಆವಾಗ ಕೊಡಲೇಬೇಕಾಗ್ತದೆ, ಅಥವಾ ಪಕ್ಷ ಸೂಚಿಸಿದರೆ ಆವಾಗ ನಾವು ಅದನ್ನು ಕೊಡಬೇಕಾಗ್ತದೆ. ಸೂಚನೆ ಯಾವುದು ನೋಡಿ, ಪಕ್ಷ ಯಾವುದೇ ಹೇಳಿದರೂ ಕೂಡ ನಾವು ಅದಕ್ಕೆ ಇದ್ದೇವೆ. ನಮ್ಮನ್ನು ಇಷ್ಟು ದೊಡ್ಡ ಸ್ಥಾನಕ್ಕೆ ತಂದದ್ದು ಅದು ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರು. ಪಕ್ಷಕ್ಕೆ ಮುಂದೆ ನಾವೆಲ್ಲರೂ ಕೂಡ ಝೀರೋ. ಪಕ್ಷ ಬಿಟ್ಟು ಹೋದಂಥವ್ರು ತುಂಬ ಜನ ಎಲ್ಲ ಪಕ್ಷದಲ್ಲೇ ನೋಡಿದರೆ ಆವಾಗ ಗೊತ್ತಾಗ್ತದೆ, ಪಕ್ಷ ಬಿಟ್ಟು ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರು ಅಲ್ಲ ಅಂತ ಇತಿಹಾಸ ನಮಗೆ ತೋರಿಸಿಕೊಟ್ಟು. ಕಳೆದ ಸಲ 2023 ನಾನು ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ನಾಗಿ ನನಗೆ ಸಭಾಧ್ಯಕ್ಷ ಅಂತ ಅವಕಾಶ ಮಾಡಿಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತೆಗೆದುಕೊಂಡು ಕೆಲಸ ನಾವು ಮಾಡಿದ್ದೇವೆ. ನಮಗೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ನಮಗೆ ವರ್ಕ್ ಈಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ, ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನರಾಗಿ ಮಾಡ್ತಾರೆ. ಈಗ ಸಚಿವ ಸ್ಥಾನ ಸಾಕಷ್ಟು ಬಾರಿಗೆ ಆರೋಗ್ಯ ಸಚಿವರಾಗಿ ಬೇರೆ ಬೇರೆ ಸಚಿವ ಸ್ಥಾನ ನಿಭಾಯಿಸಿದರೆ ಈ ಬಾರಿ ಅಂತಹ ಅವಕಾಶಗಳು ಸಿಕ್ಕರೆ ಯಾವ ರೀತಿಯಾಗಿ ಅದನ್ನು ಯಾವುದು ಸಿಗ್ತದೆ ನೋಡಿಕೊಂಡು ಜನರಿಗೆ ಪ್ರಯೋಜನ ಆಗೋ ಜೊತೆಯಲ್ಲಿ ಭವಿಷ್ಯದ ಜನ ನೆನಪಿಡುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ಬೆಂಗಳೂರಲ್ಲಿ ಯಾರನ್ನಾದ್ರೂ ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ದೀರಾ? ಯಾವ ಹೋಗ್ತೀರಿ ಬೆಂಗಳೂರಿಗೆ? ಅಲ್ಲರಿ, ರಾಜ್ಯಕ್ಕೆ ಬೇರೆ, ಭೇಟಿಯಾಗುವಂಥ ವಿಚಾರವೇ ಬೇರೆ. ನಾವು ಪರಿಚಯಸ್ಥರಾಗಿ ಗೌರವಪೂರ್ವಕವಾಗಿ ಫ್ರೆಂಡ್ಸ್ ಆಗಿ ನಾವೆಲ್ಲ ಸಂದರ್ಭದಲ್ಲಿ ನಾವು ಭೇಟಿ ಆಗ್ತಾನೆ ಇರ್ತೇವೆ. ಆದರೆ ಎಂದಿಗೂ ಕೂಡ ಅದು ರಾಜ್ಯಕ್ಕೆ ಪ್ರೇರಿತವಾಗಿ ಇರುವುದಿಲ್ಲ. ಅದು ಸೌಹಾರ್ದತೆ, ಒಂದು ಸೋಷಲ್ ಸೆಕ್ಟರಲ್ಲಿ ಒಬ್ಬರು ಪರಿಚಯ ಮಾಡಿಕೊಂಡು ಭೇಟಿ ಆಗೋದು ಮತ್ತು ಎಲ್ಲರೂ ನಾವು ಭೇಟಿ ಆಗ್ತೇವೆ. ಎಲ್ಲ ಒಂದು ಸತ್ಯಾವಧಿ ಬರಲಿ. ನಿಮ್ಮ ಹೆಸರು ಕೇಳಿ ಬರ್ತಾ ಸೊ ನಾನು ಕೂಡ ನಿಮ್ಮ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ನಾನು ಓದಿದ್ದೇನೆ, ಆದರೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ, ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ಕೆಲವು ನಾಯಕರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಇದರಲ್ಲಿ ಯಾವುದೇ ಕೂಡ ಸ್ಪಷ್ಟವಾದ ಮಾಹಿತಿ ಯಾವ ಕೂಡ ನೀವು ಯಾವುದಾದ್ರೂ ಆಕಾಂಕ್ಷಿ ಆಗಿದ್ದೀರಾ ಸಚಿವ ಸ್ಥಾನ? ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇಂತೆಲ್ಲ ನೋಡಿಕೊಂಡೇ ಪಕ್ಷ ಯೋಜನೆ ಹಾಕಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ಮದು.